ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಪ್ರಧಾನ್ದು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಫಸ್ಟ್ ಡೇ ಇರೋದ್ರಿಂದ ಅವನು ದೋಸೆ ಬೇಕು ಅಂತ ಲಾಸ್ಟ್ ನೈಟೇ ಡಿಮ್ಯಾಂಡ್ ಮಾಡಿದ್ದ. ಹಾಗಾಗಿ ನನಗೆ ಗೊತ್ತಿತ್ತು ಫಸ್ಟ್ ಡೇ ಅವನು ದೋಸೆನೇ ಕೇಳ್ತಾನೆ ಅಂತ ಹೇಳಿಬಿಟ್ಟು ನಿನ್ನೆ ಎಲ್ಲ ಬ್ಯಾಟರ್ಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಮಗಳಿಗೋಸ್ಕರ ಇಡ್ಲಿ ಬ್ಯಾಟರು, ಮಗನಿಗೋಸ್ಕರ ದೋಸೆ ಬ್ಯಾಟರು. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ದೋಸೆ ಬ್ಯಾಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಏನು ಅವನಿಗೆ ಈಗ ಬೆಳಗಿನ ಜಾವ ಎಷ್ಟು ದೋಸೆ ಬೇಕೋ ಅಷ್ಟಕ್ಕೆ ನಾನು ಇದು ಕಲಿಸ್ಕೊಳ್ತಾ ಇದ್ದೀನಿ. ಏನು ಹಾಕಿ ಕಲಿಸ್ತಾ ಇದ್ದೀನಿ ಅಂತ ನಿಮಗೆ ಡೌಟ್ ಬರ್ಬೋದು. 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ. ಇದರಿಂದ ದೋಸೆ ತುಂಬ ಚೆನ್ನಾಗಿ ಎದಳುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇದು ಒಂದು ಟಿಪ್ಸ್, ನಿಮಗೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಹಾಗೆ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ ತುಂಬ ಪ್ರೆಷರು, ಗಡಿಬಿಡಿ, ಇಬ್ಬರು ಮಕ್ಕಳು ಈಗ ಹೋಗ್ತಾ ಇರೋದ್ರಿಂದ ತುಂಬ ರಿಸ್ಕ್ ಅನಿಸುತ್ತೆ. ಯಾರೆಲ್ಲ ಇದ್ದೀರಾ 2 ಮಕ್ಕಳು ತಾಯಿ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗೊಬ್ಳಿಗೆ ಈ ಎಕ್ಸ್ಪೀರಿಯೆನ್ಸ್ ಅಲ್ಲ, ಪ್ರತಿಯೊಬ್ಬ ತಾಯಿಗೂ ಇದು ಆಗೋವಂತಹ ಎಕ್ಸ್ಪೀರಿಯೆನ್ಸು. ನಾನು ಹೇಳ್ಕೊಳ್ತಿದ್ದೀನಿ, ಇನ್ನು ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ. ಬಿಟ್ಟರೆ ಎಲ್ಲರಿಗೂ ಇದಾಗುವಂತಹದ್ದು. ಯಾಕಪ್ಪ ಅಂತ ಅಂದರೆ ಇಬ್ಬರು ಮಕ್ಕಳು ತಾಯಿ ಅಂತ ಅಂದಮೇಲೆ ಅವರು ಕೇಳೋದನ್ನೇ ಮಾಡಿ ಕೊಡಬೇಕಾಗತ್ತೆ. ಒಂದು ನಾನು ಮಾಡಿದ ತಿಂಡಿ ನೀವು ತಿನ್ನಿ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲ ಅಂದರೆ ಮಕ್ಕಳಿಗೆ ಕೇಳಿ ಕೇಳಿ ಮಾಡೋ ಅಂತಹ ತಾಯಂದಿರಿಗಿದ್ದರೆ ಈ ಸಮಸ್ಯೆ ಅವರು ಫೇಸ್ ಮಾಡೇ ಮಾಡ್ತಾರೆ. 2ನೇ ಆಪ್ಷನಲ್ಲಿ ನಾನು ಬರ್ತೀನಿ. ನಾನು ಮಕ್ಕಳು ಸಣ್ಣವರು ಇದ್ದಾಗಿಂದ ಏನು ತಿಂತೀರಾ ಕೇಳಿ 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 ಅವ್ರಿಗೆ ಹೇಗೆ ಕಲಿಸ್ಬಿಟ್ಟಿದ್ದೀನಿ ಅಂದರೆ, ಅವ್ರು ಕೇಳಿದ್ದನ್ನೇ ಮಾಡಿಕೊಟ್ಟು ಈಗ ನನಗೆ ಹೇಗೆ ಅಂತ ಅಂದರೆ ಒಂಥರ ಪ್ರೆಷರ್ ಅನ್ನೋ ರೀತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಅವ್ರು ಕೇಳಿದ್ದನ್ನೇ ಮಾಡಿಕೊಡ್ಬೇಕು. ಅವನು ಕೇಳಿದ್ದನ್ನು ಇವಳು ತಿನ್ನಲ್ಲ, ಇವಳು ಕೇಳಿದ್ದನ್ನು ಅವನು ತಿನ್ನಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನೊಂದು ಹೇಳೋದು ಏನು ಅಂತ ಅಂದರೆ, ಹೊಸದಾಗಿ ಯಾರೆಲ್ಲ ತಾಯಂದಿದ್ದೀರಾ ಇನ್ನೂ ನಿಮ್ಮ ಮಕ್ಕಳು ಊಟ ಮಾಡೋದು ಕಲ್ತಿಲ್ಲ ಅಂತಾದರೆ ದಯವಿಟ್ಟು ನೀವೇನು ಮಾಡಿದ್ದೀರಾ ಅದನ್ನು ಅವರಿಗೆ ತಿನ್ನೋದಕ್ಕೆ ಅಭ್ಯಾಸ ಮಾಡಿಸಿ. ಅವರಿಗೆ ಕೇಳಿ ಕೇಳಿ ಮಾಡಿಕೊಟ್ರೆ ಇದೊಂದು ಸಮಸ್ಯೆನ ಫೇಸ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆ ನೋಡಿ ಇಬ್ಬರಿಗೂ ಸಪ್ರೇಟಾಗಿ ತಿಂಡಿ ಮಾಡಬೇಕು. ಒಂದು ಕಡೆ ಇಡ್ಲಿ ಸ್ಟೀಮ್ ಆಗ್ತಾ ಇದೆ, ಇನ್ನೊಂದು ಕಡೆ ದೋಸೆ ಮಾಡ್ತಾ ಇದ್ದೀನಿ. ಹಾಗೆ ಸ್ನ್ಯಾಕ್ಸ್ ಕೂಡ ಪ್ರಿಪೇರ್ ಮಾಡಬೇಕು. ಇವತ್ತು ಪ್ರಧಾನಿಗೆ ಆಫ್ ಡೇ ಇರೋದ್ರಿಂದ ಅವನಿಗೆ ಬ್ರೆಡ್ ಟೋಸ್ಟ್ ಬೇಕು ಅಂತ ಅದೊಂದು ಡಿಮ್ಯಾಂಡು. ಹಾಗಾಗಿ ಬ್ರೆಡ್ ಟೋಸ್ಟು ಕೂಡ ಮಾಡಿ ಇಬ್ಬರಿಗೂ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕು. ನಾನು ಬ್ರೆಡ್ ಟೋಸ್ಟ್ನ ಸುಮಾರು ರೀತಿಯಲ್ಲಿ ಮಾಡ್ತೀನಿ. ಒಮ್ಮೊಮ್ಮೆ ಕ್ಯಾರೆಟ್ ತುರಿದ್ಬಿಟ್ಟು ಪಲ್ಯ ರೀತಿ ಮಾಡಿಬಿಟ್ಟು ಸ್ಟಫ್ ಮಾಡಿ ಬ್ರೆಡ್ ಟೋಸ್ಟ್ ಮಾಡ್ತೀನಿ. ಇನ್ನೊಂದು ಸಲ ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ಚೂರು ಉಪ್ಪು ಖಾರ ಪೆಪ್ಪರ್ ಎಲ್ಲ ಹಾಕಿಬಿಟ್ಟು ಆ ರೀತಿ ಒಂಥರ ಟೋಸ್ಟ್ ಮಾಡ್ತೀನಿ. ಇಲ್ಲ ಪ್ಲೈನ್ ಬಟರ್ ಹಾಕಿಬಿಟ್ಟು ಟೋಸ್ಟ್ ಮಾಡ್ತೀನಿ. ಸುಮಾರು ರೀತಿ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತೀರಾ, ಕುಕ್ಕಿಂಗ್ ಶಾರ್ಟ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸುಮಾರು ಬ್ರೆಡ್ ಟೋಸ್ಟನ್ನು ನಾನು ತೋರಿಸಿದ್ದೀನಿ. ಸಮಯ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಬ್ರೆಡ್ ಟೋಸ್ಟು ಅಥವಾ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡೋದು. ತುಂಬ ಟೈಮ್ ಇತ್ತು ಅಂದರೆ ಅದಕ್ಕೇನಾದರೂ ಸ್ಟಫಿಂಗ್ ರೀತಿ ಮಾಡ್ಕೊಳ್ತೀನಿ. ಇಲ್ಲ ಟೈಮೇ ಇಲ್ಲ ಅಂತಾದರೆ ಬಟರು ಇಲ್ಲ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡ್ತೀನಿ. ಇದು ತುಂಬ ಫೇವ್ರೇಟ್, ಅವನಿಗೆ ಚೆನ್ನಾಗಿ ತಿಂತಾನೆ. ಆದರೆ ಮಗಳಿಗೆ ಮಾತ್ರ ಏನಾದರೂ ಸ್ಟಫ್ ಇದ್ದರೆ ಮಾತ್ರ ಬ್ರೆಡ್ ಟೋಸ್ಟ್ ತಿನ್ನೋ ಅಂಥದ್ದು. ಬೆಳಗಿನ ಜಾವ ನನಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಅಂದರೆ, ಒಂದು ಲೋಟ ಕಾಫಿ ಕೂಡ ಮಕ್ಕಳು ಹೋಗೋ ತನಕ ನಾವು ಕುಡಿಯೋದಿಲ್ಲ ಯಾರೂ ಕೂಡ. ನಮ್ಮ ಮನೇಲೂ ಕೂಡ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಡಿಸ್ಟರ್ಬೇ ಮಾಡೋದಿಲ್ಲ. ಅವರು ಹೋದ್ಮೇಲೆ ಎಲ್ಲರೂ ಸಮಾಧಾನವಾಗಿ ಕಾಫಿ ಕುಡಿಯೋ ಅಂತಹದ್ದು. ಮಗಳು ರೆಡಿಯಾಗಿ ಕೆಳಗೆ ಬರೋ ಅಷ್ಟೊತ್ತಲ್ಲಿ ನಾನು ಸ್ವಲ್ಪ ಬೆಳಗಿನ ಜಾವ ಮಳೆ ಇತ್ತಲ್ವ, ಗಾಡಿ ಎಲ್ಲ ನೆನೆದ್ಬಿಟ್ಟಿದೆ. ಹಾಗಾಗಿ ಎಲ್ಲ ಒರೆಸ್ತಾ ಇದ್ದೀನಿ. ಅವಳದು ಯೂನಿಫಾರಮ್ಮು ಹಸಿ ಆಗಬಾರ್ದಲ್ವ, ಹಾಗಾಗಿ ಎಲ್ಲ ಕ್ಲೀನಾಗಿ ವೈಪ್ ಮಾಡ್ಕೊಳ್ತೀನಿ. ಈಗ ಮಗಳಿಗೆ ಬಿಟ್ಟು ಬಂದುಬಿಟ್ಟು ಮಗನಿಗೆ ಎಬ್ಬಿಸ್ಬೇಕು. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಅವನಿಗೆ ಸ್ವಲ್ಪನೂ ಲೇಟ್ ಮಾಡ್ದಲೇ ಕರ್ಕೊಂಡು ಹೋಗಬೇಕು. ಅದರಲ್ಲೂ ಕೂಡ ನಾನು ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಶೂಟ್ ಬೇರೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನನಗಿನ್ನೂ ಪ್ರೆಷರ್ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಮಗಳಿಗೆ ಡ್ರಾಪ್ ಮಾಡಿಬಿಟ್ಟು ಅವನಿಗೆ ಎಲ್ಲ ರೆಡಿ ಮಾಡಬೇಕು. ಸುಮಾರು ಜನ ಕೇಳ್ತೀರಾ, ನಿಮ್ಮ ಮಗಳನ್ನು
ಯಾಕೆ ತೋರಿಸಲ್ಲ ಅಂತ ಪರ್ಸ್ನಲ್ ಡಿ ಎಮ್ ಮಾಡ್ತೀರಾ. ಆದರೆ ಅವಳು ತುಂಬ ಶೈ ನೇಚರ್ ಇರೋದ್ರಿಂದ ಅವಳು ಎಲ್ಲೂ ವಿಡಿಯೋದಲ್ಲಿ ಬರೋದಿಲ್ಲ, ತೋರಿಸ್ಲೂ ಬೇಡ ಅಂತ ಹೇಳ್ತಾಳೆ. ಹಾಗಾಗಿ ಅವಳನ್ನು ಜಾಸ್ತಿ ನಾನು ತೋರಿಸೋದಿಲ್ಲ. ಅವಳಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಬೇಗ ಬೇಗ ಬರ್ತಾ ಇದ್ದೀನಿ. ಪ್ರಧಾನಿಗೆ ಹೇಳಿಸ್ಬೇಕಲ್ವಾ. ಆಮೇಲೆ ಪ್ರಧಾನ್ ಹೋದ್ಮೇಲೆ ಏನೆಲ್ಲ ಇದೆ ಸಣ್ಣ ಪುಟ್ಟ ಕೆಲಸಗಳನ್ನು ನಿಧಾನವಾಗಿ ಮಾಡ್ಕೊಳ್ತೀನಿ. ಅಪ್ಪಣಿ ಎದ್ದಳೆ ಮಾಶೋನಾ, ಎದ್ದಳೆ ಮಾಶೋನಾ. ಗುಡ್ ಮಾರ್ನಿಂಗ್. ಫಸ್ಟ್ ಡೇ ಇವತ್ತು ಸ್ಕೂಲು. ಇದು ಹೆಂಗ ಅನಿಸ್ತಿದೆ? ಹೆಂಗ ಅನಿಸ್ತಿದೆಯಾ ಸ್ಕೂಲು ಫಸ್ಟ್ ಡೇ? ಮನೆಗೆ ಬಿಟ್ಟಿದ್ಯಾ ಪಾಪು? ಓ ಎದ್ಬಾ ಎದ್ಬಾ ಬೇಗ ಹೋಗು, ಜೇಜಿಗೆ ನಮಸ್ಕಾರ ಮಾಡು. ಫಿಫ್ತ್ ಅಲ್ಲಾದ್ರೂ ಫಸ್ಟ್ ರ್ಯಾಂಕ್ ಬರಲ್ಲಪ್ಪ ಭಗವಂತ ಅಂತ ಹೇಳು. ಯಾವಾಗ್ಲೂ ಬರೇ ಥರ್ಡ್ ರ್ಯಾಂಕ್ ಬರ್ತೀನಿ, ಈ ಸಲನಾದ್ರೂ ಫಸ್ಟ್ ರ್ಯಾಂಕ್ ಬರಲಿ ನಾನು ಅಂತ. ಭಾರ ಎಲ್ಲಿದೆ ಪಾಪು? ನಮ್ಮ ಮಾವ ಕೂಡ ಹಾಲಲ್ಲಿ ಕೂತಿದ್ದಾರೆ. ಫಸ್ಟ್ ಡೇ ಅಂತ ಅವನಿಗೆ ಒಂದಿಷ್ಟು ಉಪದೇಶ ಮಾಡಿದರು ಪ್ರಧಾನಿಗೆ. ಟಿ ವಿ ಮೊಬೈಲು ನೋಡಬೇಡ, ಇನ್ಮೇಲೆ ಚೆನ್ನಾಗಿ ಓದ್ಕೋ ಅಂತ. ದೊಡ್ಡವರು ಹೇಳೋದು ಒಳ್ಳೆಯದೇ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೆ, ಇನ್ಮೇಲೆ ಎಲ್ಲ ಟಿ ವಿ ಮೊಬೈಲ್ ಎಲ್ಲ ಬಂದು ಪಾಪು, ಟೈಮ್ ಸರಿಯಾಗಿ ಸ್ಕೂಲಿಗೆ ಹೋಗಬೇಕು, ಅಲ್ಲಿಂದ ಬಂದು ಹೋಮ್ವರ್ಕ್ ಮಾಡಬೇಕು ಅಂತ. ಫಸ್ಟ್ ಡೇ ಆಗಿರೋದ್ರಿಂದ ನೀನೇ ಬಿಟ್ಬಾ ಅಂತ ಒಂದು ಡಿಮ್ಯಾಂಡ್ ಇತ್ತು. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟು ಸೆಕ್ಷನ್ನು ಏನಿರುತ್ತೆ ಅದು ಅವನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾವ ಸೆಕ್ಷನಲ್ಲಿ ಕೂರಿಸ್ತಾರೆ, ಯಾವ ಕ್ಲಾಸ್ ರೂಮು ಅನ್ನೋದರಿಂದ ಸ್ವಲ್ಪ ಹೆದರ್ಕೊಳ್ತಾನೆ. ಹಾಗಾಗಿ ಹೋಗಿ ಬಿಟ್ಟು ಬರ್ತೀನಿ. ಆಮೇಲೆ ಆಟೋದವರು ಮಂಡೆಯಿಂದ ಬರೋದ್ರಿಂದ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಬರ್ತಾ ಹಾಗೆ ತರಕಾರಿ ಕೂಡ ತರೋಣ ಅಂತ ಹೇಳಿಬಿಟ್ಟು ತರಕಾರಿಗೆ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಸ್ಕೂಲ್ ಬಂದೇ ಬಿಡ್ತು. ವೆಲ್ಕಮ್ ಇನ್ನು ಈಗ ಆಗ್ತಾ ಇದಾರೆ ಪಾಪು. ಎಲ್ಲಿಂದ ಹೋಗ್ತೀಯಾ? ಮೇ 27 ಇವತ್ತು ಬುಧವಾರ. ಎಲ್ಲರಿಗೂ ಗೊತ್ತೇ ಇದೆ, ಹಿಂದೂಗಳಿಗೆ ಬುಧವಾರ ಮತ್ತು ಶುಕ್ರವಾರ ಸ್ಕೂಲ್ ಸ್ಟಾರ್ಟ್ ಆದರೆ ಏನೋ ವಿದ್ಯಾಭ್ಯಾಸ ಚೆನ್ನಾಗಿ ಒಲಿಯುತ್ತೆ ಅನ್ನೋದು. ಬುಧ ಸ್ಟ್ರಾಂಗ್ ಇದ್ದರೆ ಮಕ್ಕಳು ಕೂಡ ಸ್ಟ್ರಾಂಗಾಗಿ ವಿದ್ಯಾಭ್ಯಾಸದಲ್ಲಿ ಕಲಿಕೆಯನ್ನು ಕಲಿತಾರೆ ಅನ್ನೋದಕ್ಕೆ. ಹಾಗೆ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲ ಸ್ಟೇಜು ಡೆಕೋರೇಷನ್ ಮಾಡ್ತಿದ್ದಾರೆ. ಮಳೆ ಬೇರೆ ವಿಪರೀತ ಇರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಅನ್ನಿಸ್ತಾ ಇದೆ. ಹಾಗೆ ನಾನು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬರು ಟೀಚರ್ ಸಿಕ್ಕರು, ಯಾವ ಸೆಕ್ಷನು ಏನು ಅಂತ ಪಾಪ ಅವರೇ ಹೇಳಿ ತೋರಿಸಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನನಗೆ ಪರ್ಮಿಷನ್ ಇದೆ. ವಿತೌಟ್ ಪರ್ಮಿಷನ್ನು ಮೇಲೆ ಬರೋ ಹಾಗೆ ಇಲ್ಲ ಪೇರೆಂಟ್ಸು. ಅವ್ರ ಕ್ಲಾಸ್ ಟೀಚರು ಕೂಡ ಮಕ್ಕಳಿಗೆಲ್ಲ ವೆಲ್ಕಮ್ ಮಾಡಲಿಕ್ಕೆ ವೆಲ್ಕಮ್ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ, ಆಮೇಲೆ ಅಸೆಂಬ್ಲಿ ಕೂಡ ನಡೆಯುತ್ತೆ. ನನಗೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರು ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಹಾಗೆ ನಾನು ಅವನಿಗೆ ಬಾಯ್ ಹೇಳಿಬಿಟ್ಟು ಕೆಳಗೆ ಬಂದೆ. ಇನ್ನೂ ಎಲ್ಲ ಡೆಕೋರೇಷನ್ ನಡೀತಾನೇ ಇದೆ. ಮಳೆ ಬಂದು ಎಲ್ಲ ಗ್ರೌಂಡ್ ಹಸಿ ಆಗಿಬಿಟ್ಟಿದೆ. ಸ್ಕೂಲ್ ಅಟ್ಮಾಸ್ಫಿಯರ್ ಹೇಗಿದೆ ಅಂತ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಯಾವಾಗಲೇ ಆಗಲಿ ಪೇರೆಂಟ್ಸು ಒಳಗಡೆ ಎಂಟ್ರಿ ಇಲ್ಲ, ಗೇಟಲ್ಲೇ ಇರಬೇಕು, ಗೇಟಲ್ಲೇ ವೆಯ್ಟ್ ಮಾಡಬೇಕು. ಪ್ರಿನ್ಸಿಪಲ್ ಪರ್ಮಿಷನ್ ಇಲ್ದಲೇ ಒಳಗಡೆ ಹೋಗೋ ಹಾಗೆ ಇಲ್ಲ. ಇವತ್ತು ಫಸ್ಟ್ ಡೇ ಅಂತ ಹೇಳಿಬಿಟ್ಟು ಬಿಟ್ಟಿದ್ದಾರೆ, ಅಷ್ಟೇ ಬಿಟ್ಟರೆ. ಅಲ್ಲಿಂದ ಬಂದು ನಾನು ಸ್ವಲ್ಪ ತರಕಾರಿ ತೊಗೊಳ್ತಾ ಇದ್ದೀನಿ. ಇನ್ಮೇಲೆಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ವಿಭಿನ್ನ ಅಡುಗೆಗಳು ತಿಂಡಿಗಳು ಮಾಡಲೇಬೇಕಲ್ವ. ಹಾಗಾಗಿ ಎಲ್ಲ ತರಕಾರಿ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ತೊಗೊಂಡೆ, ಮಕ್ಕಳಿಗೆ ಪರೋಟ ಅಂದರೆ ತುಂಬ ಇಷ್ಟ. ಹಾಗಾಗಿ ತೊಗೊಂಡೆ. ಸ್ವಲ್ಪ ಬೆಳ್ಳುಳ್ಳಿ ಸುಮಾರು 1 kg ಅಷ್ಟು ತೊಗೊಂಡೆ. ಇನ್ಮೇಲೆ ಬೇಕಾಗತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ನಾವು ನಾನ್ ವೆಜ್ಜು ಮತ್ತು ಸ್ವಲ್ಪ ಮಸಾಲ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಭಾಳ ತೊಗೊಳ್ತೀನಿ ನಾನು ಕ್ವಾಂಟಿಟಿ. ಪದೇ ಪದೇ ಹೋಗಿ ಇಷ್ಟಿಷ್ಟೇ ತೊಗೊಳೋದಕ್ಕಿಂತ ಒಂದು ಶುಂಠಿ 1/4 kg ಅಷ್ಟು, ಬೆಳ್ಳುಳ್ಳಿ 1 kg ಅಷ್ಟು ತೊಗೊಳ್ತೀನಿ. ಇನ್ನು ಮಿಕ್ಕಿದ ತರಕಾರಿ ಎಲ್ಲ ನನಗೆ ಎಷ್ಟು ಬೇಕು, ಅರ್ಧ kg 1/4 kg ಈ ರೀತಿ ತೊಗೊಳ್ತೀನಿ. ಅಷ್ಟೇ ಬಿಟ್ಟರೆ
ಇನ್ನು ಮ್ಯಾಕ್ಸಿಮಮ್ಮು ಜಾಸ್ತಿ ಪ್ರಮಾಣದ ತರಕಾರಿ ನಾನು ತೊಗೊಳ್ಳೋದಿಲ್ಲ. ಅಗತ್ಯ ಯಾವುದಿದೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಈ ರೀತಿದು ಜಾಸ್ತಿ ತೊಗೊಳ್ತೀನಿ. ಯಾವಾಗಲೂ ನಾನು ಇವ್ರ ಅಂಗಡಿಲೇ ಹೋಗಿ ತರಕಾರಿ ತೊಗೊಳ್ಳೋ ಅಂಥದ್ದು. ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ, ತುಂಬ ಫ್ರೆಶ್ ಆಗಿರುತ್ತೆ ಸೊಪ್ಪು ತರಕಾರಿ ಎಲ್ಲ. ಹಾಗಾಗಿ ಇಲ್ಲೇ ಜಾಸ್ತಿ ತರುವಂಥದ್ದು. ಹೋದಾಗ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಒಂದು ವಾರಕ್ಕಾಗೋವಷ್ಟು ತರಕಾರಿನ ನಾನು ತಂದು ಇಟ್ಕೊಬಿಡ್ತೀನಿ, ಪದೇ ಪದೇ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗೆ ಅಲ್ಲಿಂದ ಬಂದು ಇವತ್ತು ಬುಧವಾರ ಆಗಿರೋದ್ರಿಂದ ಹಾಗೆ ಏಕಾದಶಿ ಕೂಡ ಇರೋದ್ರಿಂದ ಬೇಗ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಣ ಇವತ್ತು ಅಂತ ಹೇಳಿಬಿಟ್ಟು ನಾನು ಬಟ್ಟೆ ಕೂಡ ಐರನ್ ಮಾಡ್ತಾ ಇದ್ದೀನಿ, ಕಾಟನ್ ಬಟ್ಟೆ ಆಗಿರೋದ್ರಿಂದ. ಹೆಣ್ಮಕ್ಳಿಗೆ ಏನು ಹೇಳೋದು ಅಂದರೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ನೀಟಾಗಿರಿ. ಇಡೀ ದಿನ ಮನೇಲಿ ಇರ್ತೀರಾ, ಹೇಗೆ ಬೇಕು ಹಾಗೆ ಇರೋ ಅಂಥದ್ದಲ್ಲ. ನೀವು ಕೂಡ ನೀಟಾಗಿರಿ. ಮಕ್ಕಳಿಗೆ ಅಷ್ಟೆಲ್ಲ ಮಾಡ್ತೀರಾ, ಗಂಡನಿಗೆ ಅಷ್ಟೆಲ್ಲ ಮಾಡ್ತೀರಾ, ಆದರೆ ಸೆಲ್ಫ್ ಅಂತ ಬಂದಾಗ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ನಾನು ಹೇಳೋದು. ನಾನು ಕೂಡ ಮೊದಲೆಲ್ಲ ಹಾಗೇ ಇದ್ದೆ, ಟೈಮ್ ಸಿಗ್ತಿರ್ಲಿಲ್ಲ ಅಂತ ರೀಸನ್ ಹೇಳ್ತಿದ್ದೆ. ಆದರೆ ಈಗ ಆಗಲ್ಲ. ನಾನು ವೈ ಟಿಯಲ್ಲಿ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ ನೀಟಾಗಿರಲೇಬೇಕು ಅಂತ ಹೇಳಿ ಅಭ್ಯಾಸ ಮಾಡಿಕೊಂಡೆ. ಈಗ ನನಗೆ ಅನ್ನಿಸ್ತಾ ಇದೆ, ಇಡೀ ದಿನ ನಾನು ನೀಟಾಗಿ ರೆಡಿಯಾಗಿ ಇರೋದ್ರಿಂದ ಯಾರಾದರೂ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದಾಗ ಅಯ್ಯೋ ಒಂದು ಫೋನ್ ಮಾಡಿನಾದರೂ ಹೇಳೋಕ್ಕಾಗಲಿಲ್ವಾ, ನಾನು ರೆಡಿನಾದರೂ ಆಗ್ತಿದ್ದೆ ಅನ್ನೋ ಒಂದು ಯೋಚನೆ ನನ್ನ ಮೈಂಡಿಗೆ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಚೆನ್ನಾಗಿ ನೀಟಾಗಿ ಇದ್ದರೆ ಅದೇನೋ ಲಕ್ಷ್ಮಿ ಕಳೆ ಅಂತಾರಲ್ವ, ಹಾಗಿರುತ್ತೆ ಮನೆಯಲ್ಲಿ. ವಾತಾವರಣನೇ ಚೇಂಜ್ ಆಗಿಬಿಡತ್ತೆ, ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಆಗಿ ಬದಲಾವಣೆ ಆಗತ್ತೆ. ಮೊದಲೆಲ್ಲ ನಾನೇನಾದರೂ ಸ್ವಲ್ಪ ರೆಡಿಯಾಗಿ ಚೂಡಿ ಹಾಕ್ಕೊಂಡೆ ಅಂತ ಅಂದರೆ ನನ್ನ ಮಕ್ಕಳು ಕೇಳೋರು, ಎಲ್ಲಾದರೂ ಹೋಗ್ತಿದ್ಯಾ, ಏನಾದರೂ ಅಂಗಡಿಗೆ ಹೋಗಬೇಕಾ, ಶಾಪಿಂಗ್ ಹೋಗಬೇಕಾ ಅಂತ. ಆದರೆ ಈಗ ಹಾಗೆ ಕೇಳೋದಿಲ್ಲ, ಯಾಕೆಂದರೆ ನಮ್ಮಮ್ಮ ಯಾವಾಗಲೂ ಹೀಗೆ ರೆಡಿಯಾಗಿರ್ತಾರೆ ಅಂತ. ಮಕ್ಕಳಿಗೆ ಅದು ಬಂದುಬಿಡತ್ತೆ, ಅಮ್ಮ ನೀಟಾಗಿ ರೆಡಿ ಆಯಿತು ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಾರೆ ಅಂತ. ಅದಕ್ಕೆ ಹೇಳೋದು, ನಿಮ್ಮಲ್ಲೂ ಕೆಲವರಿಗೆ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ರಾತ್ರಿ ಮಳೆ ಬಂದಿತ್ತು, ರಾತ್ರಿಯೇ ಬಟ್ಟೆ ಒಣಗಿ ಹಾಕಿಬಿಟ್ಟಿದ್ದೆ. ಸ್ವಲ್ಪ ಎಲ್ಲ ಹಸಿಯಾಗಿತ್ತು, ಇಡೀ ದಿನ ಒಣಗಲಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಏನು ಹಸಿ ಇರೋಂತಹ ಬಟ್ಟೆಗಳನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೆ. ತರಕಾರಿ ಸೊಪ್ಪು ಎಲ್ಲ ತಂದಿದ್ದನ್ನು ಸೋಸ್ತಾ ಇದ್ದೀನಿ ಬೇಗ ಬೇಗ. ಇವತ್ತು ಬರೇ ಬಿಟ್ಟು ಬರೋದು ಕರ್ಕೊಂಬರೋದು ಇದೇ ಕೆಲಸ ಆಗಿಬಿಟ್ಟಿದೆ. ಹಾಗಾಗಿ ಮಧ್ಯಾಹ್ನ ನಾನು ಅಡುಗೆ ಮಾಡೋಕ್ಕಾಗಲಿಲ್ಲ. ನಮ್ಮ ಮಾವನಿಗೂ ಹೇಳಿಬಿಟ್ಟೆ, ಅಪ್ಪ ಇವತ್ತು ದೋಸೆನೇ ಹಾಕ್ಕೊಡ್ತೀನಿ ತಿನ್ಕೊಳ್ಳಿ, ಅಡುಗೆ ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ, ಟೈಮ್ ಇಲ್ಲ, ಸಂಜೆ ಏನಾದರೂ ಮಾಡ್ತೀನಿ ಅಂತ. ಸರಿ ಆಯ್ತಮ್ಮ ಅಂತ ಹೇಳಿ ಪಾಪ ಅವರು ಕೂಡ ದೋಸೆನೇ ತಿಂದ್ಕೊಂಡ್ರು. ನಾನು ಇವತ್ತು ಉಪವಾಸ ಇರೋದ್ರಿಂದ ಮಧ್ಯಾಹ್ನ ಒಂದು ಹಣ್ಣು, ಮಾವಿನ ಹಣ್ಣು ತಿಂದ್ಕೊಂಡು ಪ್ರಧಾನಿಗೆ ಕರ್ಕೊಂಬರಲಿಕ್ಕೆ ಹೊರಡ್ತಾ ಇದ್ದೀನಿ. ಅಲ್ಲಿಂದ ಬರ್ತಾ ಸ್ವಲ್ಪ ಮೋರಲ್ಲಿ ಸಾಮಾನುಗಳನ್ನು ತರಬೇಕು, ಅವನಿಗೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ರೆಡ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿರೋನು ಯಶ್ ಅಂತ, ಪ್ರಧಾನ್ದ ಬೆಸ್ಟ್ ಫ್ರೆಂಡ್ ಅವನು. ಫಸ್ಟ್ ಸ್ಟ್ಯಾಂಡರ್ಡಿಂದ ಇಬ್ಬರು ಜೊತೆಯಲ್ಲೇ ಇದ್ದಾರೆ. ನೋಡಲಿಕ್ಕೆ ಖುಷಿ ಆಗುತ್ತೆ. ಇಬ್ಬರು ಕ್ಲಾಸ್ ಬಿಟ್ಟಿದ ತಕ್ಷಣ ಜೊತೆಗೆ ಬಂದರು. ಅದಕ್ಕೆ ನಾನು ಇಬ್ಬರೂ ಶೂಟ್ ಮಾಡ್ಕೊಳ್ತಾ ಇದ್ದೀನಿ, ಮೆಮೊರೀಸ್ ಇರಲಿ ಅವರು ದೊಡ್ಡವರಾದಮೇಲೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ಸ್ಟೇಜ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪ್ರತಿ ವರ್ಷ. ಈ ಸಲ ಯಾಕೋ ಮಳೆ ಬಂದು ಎಲ್ಲ ಅಸ್ತವ್ಯಸ್ತ ಮಾಡಿಬಿಟ್ಟಿದೆ. ಹಾಗಾಗಿ ಇಲ್ಲಿಂದ ನಾವು ಮೋರಿಗೆ ಹೊರಟ್ವಿ. ಪ್ರತಿ ಸಲ ನಾನು ಅವನಿಗೆ ಪಿಕಪ್ ಮಾಡಲಿಕ್ಕೆ ಹೋದಾಗ ಅವನು ಕೇಳೋ ಅಂತಹದ್ದು ಮಿಲ್ಕ್ ಶೇಕ್ ಕೊಡಿಸು ಅಂತ. ಯಾವಾಗಲೂ ಹೀಗೆ ಹಠ ಮಾಡ್ತಾನೆ. ಅದಕ್ಕೋಸ್ಕರ ಮೋರಿಗೆ ಕರ್ಕೊಂಬಂದು ಫಸ್ಟು ಅವನಿಗೆ ಮಿಲ್ಕ್ ಶೇಕ್ ಕೊಡಿಸಿ, ಇನ್ನೇನಿದೆ ನಾನು ಸ್ವಲ್ಪ ಪನ್ನೀರು ಮತ್ತು ಮಶ್ರೂಮು ಇದೆಲ್ಲ ತೊಗೋಬೇಕು ಅಂತ ಮೋರಿಗೆ ಹೋಗಿರೋ ಅಂಥದ್ದು. ಪ್ರಧಾನ್ ಇನ್ನೂ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ತೀನಿ ಅಂತ ಎಲ್ಲ ರ್ಯಾಕ್ಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ. ಲೇಸ್ ಎಲ್ಲಿದೆ, ಚಿಪ್ಸ್ ಎಲ್ಲಿದೆ, ಚಾಕ್ಲೇಟ್ ಎಲ್ಲಿದೆ ಅಂತ. ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ, ಬಿಂಗೋ ತಗೋ. ಎಲ್ಲಾದ್ರಲ್ಲೂ ನಟ್ಸಿದೆ ಪಾಪು. ಪ್ರಧಾನಿಗೆ ಚಾಕ್ಲೇಟಲ್ಲಿ ಅಥವಾ ಐಸ್ ಕ್ರೀಮ್ನಲ್ಲಿ ನಟ್ಸು, ಡ್ರೈ ಫ್ರೂಟ್ಸು ಇದ್ದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನೋಡ್ತಾ ಇದ್ದಾನೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ನಾನು ಕೂಡ ಸ್ವಲ್ಪ ಮಶ್ರೂಮು ಮತ್ತು ಪನ್ನೀರು ತೊಗೊಳ್ತಾ ಇದ್ದೀನಿ. ಮಧ್ಯಾಹ್ನ ಏನೂ ಅಡುಗೆ ಮಾಡಿಲ್ಲ, ಸಂಜೆನಾದರೂ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು. ಮೋರಲ್ಲಿ ತೊಗೊಳ್ಳೋದ್ರಿಂದ ಏನಪ್ಪ ಅಡ್ವಾಂಟೇಜು ಅಂತ ಹೇಳಿದರೆ, ಇಲ್ಲಿ ಮೆಂಬರ್ಶಿಪ್ ತೊಗೊಂಡ್ಬಿಟ್ರೆ ಒಂದಿಷ್ಟು ಪಾಯಿಂಟ್ಸ್ ಅಂತ ಬರ್ತಾ ಇರುತ್ತೆ. ನಾವು ಯಾವುದೇ ಐಟಮ್ಗಳನ್ನು ತೊಗೊಂಡಾಗ ಪಾಯಿಂಟ್ಸ್ ಅಂತ ಆ್ಯಡ್ ಆಗ್ತಾ ಇರುತ್ತೆ.
ಟೋಟಲ್ ಅಮೌಂಟಲ್ಲಿ ಇಷ್ಟು ಲೆಸ್ ಅಂತ ಆಗುತ್ತೆ. ಹಾಗಾಗಿ ಬೆನಿಫಿಟ್ ಇರೋದ್ರಿಂದ ನಾನು ಈ ಪನ್ನೀರು, ಮಶ್ರೂಮು, ಇನ್ನೇನು MRP ಇರೋಂತಹ ಐಟಮ್ಗಳನ್ನೆಲ್ಲ ಜಾಸ್ತಿ ನಾನು ಇಲ್ಲೇ ತೊಗೊಳ್ಳೋ ಸೊಪ್ಪು ತರಕಾರಿ ಅಂಥದ್ದೆಲ್ಲ ಫ್ರೆಶ್ ಆಗಿ ಸಿಗೋವಂಥ ಅಂಗಡಿಗಳಲ್ಲಿ ತೊಗೊಳ್ಳೋ ಅಂಥದ್ದು. ಹೀಗೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಸಿಗತ್ತೆ. ಮೋರಿಗೆ ನಾನು ಕ್ಯಾರಿ ಬ್ಯಾಗ್ ತೊಗೊಂಡೋಗಿರಲಿಲ್ಲ. ಹಾಗಾಗಿ ಸ್ಕೂಲ್ ಬ್ಯಾಗಲ್ಲಿ ಇನ್ನೇನು ಬುಕ್ಸ್ ಇರಲಿಲ್ಲ ಅಂತ ಹೇಳಿ ಪ್ರಧಾನ್ ಬ್ಯಾಗಲ್ಲೇ ಎಲ್ಲ ಇಟ್ಕೊಂಡು ಬಂದೆ. ಪ್ರಧಾನಿಗೆ ದೋಸೆ ಅಂದರೆ ತುಂಬ ಇಷ್ಟ, ಉದ್ದಿನ ದೋಸೆ ಅದರಲ್ಲೂ ಕ್ರಿಸ್ಪಿಯಾಗಿ ಮಾಡಿ ಈ ರೀತಿ ನಾನು ಚಟ್ನಿ ಸ್ಪ್ರೆಡ್ ಮಾಡಿದ್ನಲ್ಲ, ಹಾಗೆ ಸ್ಪ್ರೆಡ್ ಮಾಡಿಬಿಟ್ಟು ಪೀಸ್ ಮಾಡಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಮಧ್ಯಾಹ್ನ ಅವನಿಗೆ ದೋಸೆನೇ ಮಾಡಿಕೊಟ್ಟೆ. ತಂದಿರೋಂತಹ ಪನ್ನೀರನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟು, ಈಗ ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡಿರಲಿಲ್ಲ, ಅದಕ್ಕೋಸ್ಕರ ಮಶ್ರೂಮ್ ಕರಿ ಮಾಡಿಬಿಟ್ಟು ಚಪಾತಿ ಮಾಡಿ ಇಟ್ಟು ಹೋಗ್ತೀನಿ. ಸಾಯಂಕಾಲ ಮಗಳು ಕಾಲೇಜಿಂದ ಬಂದಿದ್ದ ತಕ್ಷಣ ಅವಳು ಊಟ ಮಾಡ್ತಾಳೆ. ಹಾಗಾಗಿ ಪಾರ್ಕಿಗೆ ಬೇರೆ ಹೋಗೋದ್ರಿಂದ ನನಗೆ ಅಲ್ಲಿಂದ ಬಂದು ಅಡುಗೆ ಮಾಡಲಿಕ್ಕಾಗಲ್ಲ, ಮತ್ತು ಅವಳು ಕೂಡ ಹಸ್ಕೊಂಡಿರೋದ್ರಿಂದ ನಾನು ಬಂದು ಅಡುಗೆ ಮಾಡೋ ತನಕ ಅವಳು ವೆಯ್ಟ್ ಮಾಡಲ್ಲ. ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ಮಾಡಿಟ್ಟು ಹೋಗಿಬಿಟ್ರೆ ನನಗೂ ಅಲ್ಲಿ ಸಮಾಧಾನ ಇರುತ್ತೆ. ದಿನ ಇದೇನಿದೆ ಇದೇ ರುಟೀನು ನಂದು ಆಗೋ ಅಂಥದ್ದು. ಇಬ್ಬರು ಮಕ್ಕಳನ್ನ ಇವತ್ತು ಎಕ್ಸ್ಟ್ರಾ ಬಿಟ್ಟು ಬಂದೆ, ಕರ್ಕೊಂಬಂದೆ ಅಂತ ಬಿಟ್ಟರೆ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರುಟೀನು ನೀವು ನೋಡಿದ್ರಲ್ವ, ಇದೇ ರುಟೀನ್ ಇರುತ್ತೆ ನಂದು. ಸ್ವಲ್ಪ ಪಾರ್ಕಿಗೆ ಹೋಗಿ ನಾನು ನನ್ನ ಫ್ರೆಂಡು ವಾಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಶಟಲ್ ಆಡ್ತಾ ಇದ್ದೀವಿ. ಇದೇನು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು 1.5 ಇಲ್ಲ 2 ಅವರ್ಸು, ಇದೇ ನನ್ನ ಟೈಮ್ ಅಂತ ನಾನು ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ತಾಯಂದಿರಿಗೂ ಆಲ್ ದ ಬೆಸ್ಟ್. ಯಾಕೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ರುಟೀನ್ ಕೂಡ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹೇಗೆಲ್ಲ ಇತ್ತು ನಿಮ್ಮ ರುಟೀನ್ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಹೀಗಿತ್ತು ನನ್ನ ಇವತ್ತಿನ ರುಟೀನು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.